ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಬೇಡ್ರಿ. ಈ ಬಹಳ ದಿನ ಆದ್ಮೇಲೆ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವರು ನಮ್ಮ ಮಿರ್ಚಿ ಮಂಡಕ್ಕಿಗೆ ಎಂಟ್ರಿ ಕೊಟ್ಬಿಟ್ಟಾರ. ಅದು ಏನ್ ಸಾದಾ ಸೀದಾ ಅಲ್ರಪ್ಪ, ಭರ್ಜರಿ ಎಂಟ್ರಿ ಅನ್ಕೋರ್ ನೀವು. ಈ ಡ್ಯಾಮ್ಗಳ ಅಭಿವೃದ್ಧಿ ಕಾರ್ಯಕ್ಕೆ ಶಂಕುಸ್ಥಾಪನೆ ನೆರವೇರಿಸುವಂತಹ ಸಮಾರಂಭದಾಗ ಮಂತ್ರಿ ಮಧು ಬಂಗಾರಪ್ಪನವರು ಮಾತಾಡ್ಯಾರ. ಏನು ಅಂತಂದ್ರ JDS ಶಾಸಕಿ ಅಲ್ಲೇ ಇದ್ರ, ಅವ್ರನ್ನು ಸ್ಟೇಜ್ ಮೇಲೆ ಇದ್ರ ಕಾಣ್ತೈತಿ. ಅವ್ರನ್ನ ಉದ್ದೇಶಿಸಿ ಇಬ್ರು ಒಂದೇ ಕಡೆ ಇದ್ದು ವೋಟ್ ಕೇಳೋಣ ಬರ್ಯಲ್ಲ ಅಂತ ಹೇಳ್ತಾರ. ಶಾರದಾ ಪೂರ್ಯ ನಾಯಕ್ ಅವರು ನನ್ನ ಮ್ಯಾಲ ಬಹಳ ಪ್ರೀತಿ ತೋರಿಸ್ತಾರ. ಆದ್ರ ಈ ಚುನಾವಣೆ ಬಂದಾಗ ಮಾತ್ರ ಬಹಳ ಕಷ್ಟ ಆಗ್ತೈತಿ, ಏನ್ ಮಾಡ್ಬೇಕಂತ ತಿಳಿಯುವುದಿಲ್ಲ. ಹಿಂಗಾಗಿ ಈಗ ಅಧಿಕಾರ ನಂಬಲ್ಲೈತಿ, ಹಿಂಗಾಗಿ ನಮ್ ಪಕ್ಷಕ್ಕೆ ಬರ್ರಿ ಅಂತ ಕರಿಲಿಕತ್ತೀನಿ. ಎಲ್ಲಾರು ತೀರ್ಮಾನ ಮಾಡ್ರಪ್ಪ, ನೀವ ನಮ್ ಪಕ್ಷಕ್ಕೆ ಕಳಿಸ್ರಿ ಅಂತ ಮಂದಿಗ್ನು ಹೇಳ್ತಾರ. ಬಿಸಿಲು ಇದ್ದಾಗ ಕೂದಲು ಒಣಗಿಸ್ಕೊಳ್ಬೇಕು ಅನ್ನುವಂತಹ ಗಾದೆ ಮಾತು ಈಗ ಬಿಸಿಲೈತಕ್ಕ, ತೀರ್ಮಾನ ಮಾಡ್ರಿ ಅಂತ ಶಾರದಾ ಅವ್ರಿಗೆ ಹೇಳ್ತಾರ. ಮೇಲೆ ಇರ್ತಕ್ಕಂಥ ಗೌರವದಿಂದ ಬಹಳ ಪ್ರೀತಿಯಿಂದ ಯಾವತ್ತೂ ಕೂಡ ನಾವು ಇಲ್ಲಿ ಬಂದಾಗ ಕಾಣ್ತೀರಿ. ಈ ಚುನಾವಣೆ ಬಂದಾಗ ಸ್ವಲ್ಪ ಕಷ್ಟ ಆಗ್ಬಿಡ್ತದೆ ನಮಗೆ. ಅದಕ್ಕೆ ನಾನು ಶಾರದಕ್ಕಂಗೆ ಹೇಳೋದು, ಇತ್ಲಾಗ ನಾನು ಅದ್ರ ಹತ್ರ ಬರ್ತೀನಿಲ್ಲ, ನೀವು ಅದ್ರ ಇತ್ಲ ಬರ್ರಿ. ಈಗ ಅಧಿಕಾರ ನನ್ನ ಹತ್ರ ಇರೋದ್ರಿಂದ ಏನೋ ಒಂದು ನಾನು ಈಗ ಸದ್ಯಕ್ಕೆ ಬರೋಕ್ಕಾಗಲ್ಲ. ಈ ಬಂದು ವಿರುದ್ಧ ಮಾಡೋದೇ ಕಷ್ಟ ಇಲ್ಲಿ ಓಟ್ ಕೇಳೋದು. ನಿಮಗೂ ಓಟ್ ಹಾಕೋರ್ಗೂ ಕಷ್ಟ. ಮದಣ್ಣಂಗೆ ಕೇಳ್ಬೇಕಾ ಶಾರದಕ್ಕಂಗೆ ಕೇಳ್ಬೇಕಾ ಅಂತ ನೋಡ್ರಿ. ಎಲ್ಲ ಒಂದು ತೀರ್ಮಾನ ಮಾಡ್ರಿ, ಗಲಾಟೆ ಸ್ಟ್ರೈಕ್ ಮಾಡ್ರಿ, ಅವ್ರ ಮನೆಗೆ ಹೋಗಿ ಎಲ್ಲ ತೀರ್ಮಾನ ಮಾಡಿ. ಯಾವಾಗಲೂ ಅಷ್ಟೇ ಬುದ್ಧಿವಂತಿಕೆ ಹೆಂಗಿರ್ಬೇಕಂದ್ರೆ, ಈ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಮೇಕ್ ಹೇ ವೈಲ್ ಸನ್ಶೈನ್ ಅಂತ. ಯಾರಿಗಾರು ಗೊತ್ತಾ ಇದು ಮೀನಿಂಗು? ನಮ್ಮ ಅಪ್ಪವ್ರು ಹೇಳ್ತಾ ಇದ್ರು. ನಾನೇನು ಪಂಡಿತ ಅಲ್ಲ, ನಂದೆಲ್ಲ ಕನ್ನಡ ಗೊತ್ತಲ್ಲ, ಪೇಪರ್ ಅವ್ರು ಬರೀತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಮೇಕ್ ಹೇ ವೈಲ್ ಸನ್ಶೈನ್ ಯಾರು ಹೇಳ್ತೀರಾ ಅಮ್ಮ? ಯಾರಿಗಾರು ಆಗಲ್ಲ. ಓಕೆ, ಮೇಕ್ ಹೇ ವೈಲ್ ಸನ್ಶೈನ್ ಅಂದರೆ ಬಿಸಿಲಿದ್ದಾಗ ಹುಲ್ಲು ಒಣಗಿಸ್ಕೊಂಡ್ಬಿಡ್ಬೇಕು, ಮೋಡಿದ್ದಾಗ ಒಣಗಿಸ್ಬೇಕಾಗತ್ತಾ? ಅಕ್ಕ ಬಿಸಿಲಿದೆ, ತೀರ್ಮಾನ ಮಾಡ್ಬಿಡ್ರಿ. ಅವ್ರ ಮಾತನ್ನು ಒಂದು ಸಲ ಕೇಳಿದಾಗ ಭಾರಿ ಸೆನ್ಸ್ ಆಫ್ ಹ್ಯೂಮರ್ ಅದಪ್ಪ, ಅಲ್ಲಿದ್ದವ್ರ ಮಂದಿರ್ನೆಲ್ಲ ನಗಸ್ಬಿಟ್ರು ಅಂತ ಅನಿಸ್ತೈತಿ. ಆದ್ರ ಅವ್ರು ಮಾತಾಡಿದ ಒಂದೊಂದೇ ಲೈನ್ ಕೇಳ್ಕೊತ ಹೋಗ್ರಿ ನೀವು. ನಾರೇ ಅಲ್ಲಿ ಬರ್ಬೇಕು, ಇಲ್ಲ ನೀವರೇ ಇಲ್ಲಿ ಬರ್ಬೇಕು ಅಂದ್ರ ರಾಜಕೀಯದಾಗ ಪಕ್ಷಾಂತರ ಮಾಡೋದು ಅಷ್ಟು ಕಾಮನ್ ಆಗ್ಬಿಟ್ಟದ ಅಂತ ಅರ್ಥ ಆಯ್ತಲ್ಲ. ಇನ್ನು ಮತ್ತೊಂದು ಮಾತು ಹೇಳ್ತಾರ ಅವರು ಮುಂದುವರೆದು. ಏನ್ ಹೇಳ್ತಾರ? ಈಗ ನಾವು ಅಧಿಕಾರದಾಗ ಅದೀವಿ, ಹಿಂಗಾಗಿ ನೀವೇ ಇಲ್ಲಿ ಬರ್ಬೇಕು, ನಾ ಬರೋಕ್ಕಾಗುದಿಲ್ಲ ಸದ್ಯಕ್ಕ ಅಂತಾರ. ಈ ಸದ್ಯಕ್ಕ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೋರಿ ನೀವು. ಅಂದ್ರ ನೋಡ್ರಿ, ಇದನ್ನ ಮಾತು ಕೇಳಿ ಎಂಥ ಮಾತು ಮಧು ಬಂಗಾರಪ್ಪ ಅಂತ ಅನ್ನಂಗಾಯ್ತು. ಪಕ್ಷದಿಂದ ಪಕ್ಷಕ್ಕೆ ಹಾರಿ ಹೋಗುದು ಅಧಿಕಾರದ ಸಲುವಾಗಿ ಅನ್ನೋದು ಸ್ಪಷ್ಟ. ಅಂಡ್ ಈ ಪಕ್ಷ ನಿಷ್ಠೆ ಅಂತಾರಲ್ಲ, ಅದೊಂದು ಗಾಳ್ಯಾಗ ತೂರಾಡ್ಕೊಂಡು ಹೋಯ್ತಿದ್ ಮಾತು ಕೇಳಿ. ಕಡಿಕ ನಾನಂತೂ ಬರಕ್ಕಾಗಲ್ಲ ಸದ್ಯಕ್ಕ ಅಂತಾರಂದ್ರ ಅಧಿಕಾರ ಹೆಂಗ ಶಾಶ್ವತ ಅಲ್ಲನೋ ಹಂಗೆ ಪಕ್ಷದಾಗ ಅವ್ರಿರೋದು ಶಾಶ್ವತ ಅಲ್ಲ ಅಂತ ಅಂದಂಗಾಯ್ತು ನೋಡ್ರಿ. ಮತ್ ಇವೆಲ್ಲ ಅವ್ರಿಗೆ ಬೇಕಾಗಿರುವಂತಹ ಬದಲಾವಣೆಗಳು, ಚೇಂಜಸ್. ಆದ್ರ ಅವರು ತಾವಾಗೇ ಮುಂದೆ ನಿಂತು ಮಾಡುವವರಲ್ಲ, ಈ ಜವಾಬ್ದಾರಿಯನ್ನ ತಮ್ಮ ತಲೆ ಮೇಲೆ ಹಾಕೊಳ್ಳುವವರಲ್ಲ. ಹಿಂಗಾಗಿ ಕಾರ್ಯಕರ್ತರಿಗೆ ಮಂದಿ ತಲೆ ಕಟ್ಟೋದು ಬಹಳ ಈಸಿ ನೋಡ್ರಿ. ಹಿಂಗಾಗಿ ಅವ್ರನ್ನ ಹುರಿದುಂಬಿಸ್ತಾರ. ನೋಡ್ರಪ್ಪ, ನೀವು ಏನೋ ಒಂದು ಮನೆಗೆ ಮುತ್ತಿಗೆ ಹಾಕ್ರಿ, ಏನಾರ ಒಂದು ಮಾಡ್ರಿ ಅಂತ ಕರೆ ಕೊಡ್ತಾರ. ಎಂಥ ಮಾತ್ರಿ ಕಡಿಯದಾಗಿ ಅವ್ರು ಹೇಳುವಂತ ಒಂದು ಗಾದೆ. ಯಾಕೋ ಅದಷ್ಟು ಸೂಟ್ ಆಗ್ಲಿಲ್ಲ ಅಂತ ನನಗನಿಸ್ತೈತಿ. ನಾ ಹೇಳ್ತೀನಿ ಕೇಳ್ರಿ. ಹೆಂಚು ಕಾದಾಗಲೇ ದೋಸೆ ಹುಯ್ಯಬೇಕು, ಕಬ್ಬಿಣ ಕಾದಾಗಲೇ ಕಡಿಬೇಕು ಬಡಿಬೇಕು, ಇನ್ನೊಬ್ರು ಮನೆಗೆ ಬೆಂಕಿ ಬಿದ್ದಾಗಲೇ ಚಳಿ ಕಾಯಿಸ್ಕೊಳ್ಬೇಕು. ಇವೆಲ್ಲ ಕರೆಕ್ಟ್ ಅನಿಸ್ತಾವಿಲ್ಲ ಹೇಳ್ರಿ? ಒಟ್ನಾಗ ನಾ ಇಷ್ಟೆಲ್ಲ ವಿಶ್ಲೇಷಣೆ ಮಾಡಿದ ಮ್ಯಾಲ ನೀವು ಬೇಕಾದ್ರೆ ಇನ್ನೊಂದ್ಸಲ ಅವ್ರ ಮಾತು ಕೇಳಬಿಡ್ರಿ, ಆಮೇಲೆ ನಿಮಗೇನ್ ಅನಿಸ್ತಂತ ಕಮೆಂಟ್ ಮಾಡಿ ಹೇಳ್ರಿ. ಮೇಲೆ ಇರ್ತಕ್ಕಂಥ ಗೌರವದಿಂದ ಬಹಳ ಪ್ರೀತಿಯಿಂದ ಯಾವತ್ತೂ ಕೂಡ ನಾವು ಇಲ್ಲಿ ಬಂದಾಗ ಕಾಣ್ತೀರಿ. ಈ ಚುನಾವಣೆ ಬಂದಾಗ ಸ್ವಲ್ಪ ಕಷ್ಟ ಆಗ್ಬಿಡ್ತದೆ ನಮಗೆ. ಅದಕ್ಕೆ ನಾನು ಶಾರದಕ್ಕಂಗೆ ಹೇಳೋದು, ಇತ್ಲಾಗ ನಾನು ಅದ್ರ ಹತ್ರ ಬರ್ತೀನಿಲ್ಲ, ನೀವು ಅದ್ರ ಇತ್ಲ ಬರ್ರಿ. ಈಗ ಅಧಿಕಾರ ನನ್ನ ಹತ್ರ ಇರೋದ್ರಿಂದ ಏನೋ ಒಂದು ನಾನು ಈಗ ಸದ್ಯಕ್ಕೆ ಬರೋಕ್ಕಾಗಲ್ಲ. ಈ ಬಂದು ವಿರುದ್ಧ ಮಾಡೋದೇ ಕಷ್ಟ ಇಲ್ಲಿ ಓಟ್ ಕೇಳೋದು. ನಿಮಗೂ ಓಟ್ ಹಾಕೋರ್ಗೂ ಕಷ್ಟ. ಮದಣ್ಣಂಗೆ ಕೇಳ್ಬೇಕಾ ಶಾರದಕ್ಕಂಗೆ ಕೇಳ್ಬೇಕಾ ಅಂತ ನೋಡ್ರಿ. ಎಲ್ಲ ಒಂದು ತೀರ್ಮಾನ ಮಾಡ್ರಿ, ಗಲಾಟೆ ಸ್ಟ್ರೈಕ್ ಮಾಡ್ರಿ, ಅವ್ರ ಮನೆಗೆ ಹೋಗಿ ಎಲ್ಲ ತೀರ್ಮಾನ ಮಾಡಿ. ಯಾವಾಗಲೂ ಅಷ್ಟೇ ಬುದ್ಧಿವಂತಿಕೆ ಹೆಂಗಿರ್ಬೇಕಂದ್ರೆ, ಈ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಮೇಕ್ ಹೇ ವೈಲ್ ಸನ್ಶೈನ್ ಅಂತ. ಯಾರಿಗಾರು ಗೊತ್ತಾ ಇದು ಮೀನಿಂಗು? ನಮ್ಮ ಅಪ್ಪವ್ರು ಹೇಳ್ತಾ ಇದ್ರು. ನಾನೇನು ಪಂಡಿತ ಅಲ್ಲ, ನಂದೆಲ್ಲ ಕನ್ನಡ ಗೊತ್ತಲ್ಲ, ಪೇಪರ್ ಅವ್ರು ಬರೀತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಮೇಕ್ ಹೇ ವೈಲ್ ಸನ್ಶೈನ್ ಯಾರು ಹೇಳ್ತೀರಾ ಅಮ್ಮ?
ಯಾರಿಗಾರು ಆಗಲ್ಲ. ಓಕೆ, ಮೇಕ್ ಹೇ ವೈಲ್ ಸನ್ಶೈನ್ ಅಂದರೆ ಬಿಸಿಲಿದ್ದಾಗ ಹುಲ್ಲು ಒಣಗಿಸ್ಕೊಂಬಿಡ್ಬೇಕು, ಮೋಡಿದ್ದಾಗ ಒಣಗಿಸ್ಬೇಕಾಗತ್ತಾ? ಅಕ್ಕ ಬಿಸಿಲಿದೆ, ತೀರ್ಮಾನ ಮಾಡಿಬಿಡ್ರಿ. ಇಷ್ಟೇ. ಅಂತೂ ಇಂತೂ ಮಧು ಬಂಗಾರಪ್ಪನವರ ಇಷ್ಟೆಲ್ಲಾ ಮಾತನಾಗ ಒಂದೇ ಒಂದು ಸಾಲು ನನಗೆ ಬಹಳ ಮನಸ್ಸಿಗೆ ಹಿಡಿಸಿದ್ದು ಅಂದ್ರೆ, ತಾವು ಅಷ್ಟೇನೂ ಶಾಣೆ ಅಲ್ಲ, ಅಪ್ಪ ನಂಗೆ ಚಾಣಾಕ್ಷ ಅಲ್ಲ ಅಂತ ಒಪ್ಕೊಂಡಿದ್ದು. ನಮ್ಮ ಅಪ್ಪವ್ರು ಹೇಳ್ತಾ ಇದ್ರು, ನಾನೇನ್ ಪಂಡಿತ ಅಲ್ಲ, ನಂದೆಲ್ಲ ಕನ್ನಡ ಗೊತ್ತಲ್ಲ, ಪೇಪರ್ ಅವ್ರು ಬರೀತಾರ. ಇದಕ್ಕೆಲ್ಲ ಒಂದು ಹೊಡ್ರಿ ಚಪ್ಪಾಳೆ. ಈ ಕೆಲ ರಾಜಕಾರಣಿಗಳು ಕಾರ್ಯಕರ್ತರನ್ನ ಮೀಡಿಯಾದವ್ರನ್ನ ಹೆಂಗ್ ನಡೆಸ್ಕೊಳ್ತಾರ ಅನ್ನೋದನ್ನ ನೀವು ಕಣ್ಣಾರೇ ಕಂಡಿರ್ತೀರಪ್ಪ. ಸಿದ್ದರಾಮಯ್ಯನವರಂತೂ ಭಯಂಕರ ಸಿಟ್ಟಿಗೆ ಬಂದು ಬಿಡ್ತಾರ, ಕಾರ್ಯಕರ್ತರ ಕೈಯಿಂದ ಶೂ ಹಾಕಿಸ್ಕೊಳ್ತಾರ. ಯಾವ ಹೇಳಕ್ ಹೋದ್ರ ಬಹಳ ಅದಾವ. ಆದ್ರ ಸದ್ಯಕ್ಕ ಮುಖ್ಯಮಂತ್ರಿ ಆಗಿರುವಂತವ್ರ ಬಗ್ಗೆ ನಾ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಇಲ್ಲಿ ಒಂದು ದೃಶ್ಯ ಅದ, ಸ್ವಲ್ಪ ಝೂಮ್ ಹಾಕಿ ಮತ್ತ ನೋಡ್ಬೇಕು ನೀವು, ಅಂದ್ರ ಕರೆಕ್ಟ್ ಆಗಿ ಅರ್ಥ ಆಗ್ತದ. ಪಾಪ ಸಾಧು ಕೋಕಿಲ ಅವ್ರನ್ನ ನೋಡಿ ನನಗೆ ಬಹಳ ಬೇಜಾರು ಅನಿಸ್ತು, ಮನ್ಸಿಗೆ ಹತ್ತದ್ ನೋಡ್ರಿ. ಅಲ್ಲ, ಬಾಜುನೇ ನಿಂತಾರ ಉದ್ಘಾಟನೆ ಮಾಡ್ಲಿಕ್ಕಂತ ಹೇಳಿ, ದೀಪ ಹಚ್ಲಿಕ್ಕೆ ಕೈ ಜೋಡಿಸ್ರಿ ಅಂತಾರ, ಹೇಳಬೇಕು, ಕರಿಬೇಕು, ಹೋಲ್ಬಿಟ್ರಿ ಹಚ್ಚದ್ರು. ದೀಪ ಹಚ್ಚದ ಮೇಲೆ ಕೈಗೆ ಹತ್ತಿರೋ ಮಸೀನೋ ಎಣ್ಣಿನೋ ಅಲ್ಲೇ ಹಣತೆಗೆ ಒರೆಸ್ಲಿಕ್ಕೆ ಹೋಗ್ತಾರ, ಆದ್ರೆ ಪೂರ್ತಿ ಕೈ ಸ್ವಚ್ಛ ಆಗ್ಲಿಲ್ಲ. ಆಗ ಕಣ್ಣಿಗೆ ಕಂಡಿದ್ದೇ ಸಾಧು ಅಂತಿರೋ ಸಾಧು ಕೋಕಿಲ ಅವರ ತಲಿ. ಅವರು ಬಟ್ಟಿಗೆ ಒರೆಸ್ತಿದ್ರೋ ಏನೋ, ಪಾಪ ಶುಭ್ರ ಬಿಳಿ ಬಟ್ಟಿ ಹಾಕೊಂಡಿರೋದ್ರಿಂದ ಎಲ್ಲರಿಗೂ ಎಲ್ಲಿ ಗೊತ್ತಾಗ್ತೈತಿ, ಕಣ್ಣಿಗೆ ಕಾಣತೈತಿ ಅಂತ ಹೇಳಿ ಎಂಥ ಐಡಿಯಾ ಮಾಡಿ ತಲೆ ಸವರಿ ಬಿಟ್ರು ನೋಡ್ರಿ. ನೋಡ್ರಪ್ಪ, ಈ ತರ ಜೊತೆಯಲ್ಲಿರುವವರನ್ನೇ ಕೈ ಒರೆಸಿ ಮೂಗು ಒರೆಸಿ ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ಅವ್ರಿಗೆ ಇನ್ಸಲ್ಟ್ ಮಾಡೋದು ಒಂದು ಟ್ಯಾಲೆಂಟ್. ಅದು ಪಾಪ DK ಸಾಹೇಬ್ರದ ತಪ್ಪಲ್ಲ. ಅವ್ರಿಗೆ ಈ ಟ್ರೈನಿಂಗ್ ಅದಲ್ಲ, ಈ ಟ್ಯಾಲೆಂಟ್ ದ ಟ್ರೈನಿಂಗ್ ರಾಷ್ಟ್ರ ಮಟ್ಟದಾಗೆ ನಡೆದದ. ಬೇಕಾದ್ರೆ ನೀವೇ ಒಂದ್ಸಲ ನೋಡ್ರಿ. ಇನ್ನು ಈ ಸೋಷಿಯಲ್ ಮೀಡಿಯಾದಾಗ ಕಂಟೆಂಟ್ ಟ್ಯಾಲೆಂಟ್ ಅನ್ನೋದು ಬಹಳ ಕನ್ಫ್ಯೂಸ್ ಮಾಡ್ಬಿಡ್ತಾರೆ ನೋಡ್ರಿ. ಏನ್ ಬೇಕಾದ ಇವತ್ತು ಸೋಷಿಯಲ್ ಮೀಡಿಯಾದಾಗ ಪೋಸ್ಟ್ ಮಾಡಬಹುದು, ಬೇಕಾದ ರೀಲ್ಸ್ ಮಾಡಬಹುದು. ನೋಡ್ರಿ, ಸಾಮಾನ್ಯ ಮಂದಿ ಎಲ್ಲೋ ಒಟ್ಟು ತಿಳಿಲಾರ್ದವ್ರು ಅಥವಾ ಮೊಬೈಲ್ ಎಲ್ಲ ಹೊಸದಾಗಿ ತಗೊಂಡವ್ರಿಗೆ ಅಥವಾ ಒಂದೇ ದಿನದಾಗ ಫೇಮಸ್ ಆಗಬೇಕು ಅನ್ನುವಂಥ ಕ್ರೇಜ್ ಇರೋವ್ರಿಗೆ ಏನೇನೋ ಮಾಡ್ತಾರ ಹುಚ್ಚಾಪಟ್ಟೆ. ಅದಕ್ಕೆ ಮಂದಿನೂ ಹಂಗೆ ಲೈಕ್ಸ್ ಕೊಡ್ತಾರ, ಹಂಗೆ ಸಿಕ್ಕಾಪಟ್ಟೆ ನೋಡ್ತಾರ, ವೈರಲ್ ಆಗ್ತದ, ಆ ಮಾತು ಬೇರೆ. ಆದ್ರೆ ಈ ಸೆಲೆಬ್ರಿಟಿಗಳಾದಂಥವ್ರು ಇವರು. ಆದ್ರ ಏನ್ ಮಾಡ್ತೀರಿ ಹೇಳ್ರಿ, ವಿನಯ್ ಗೌಡ ಮತ್ತು ರಜತ್ ಲಾಂಗ್ ಹಿಡ್ಕೊಂಡು ಏನು ಫುಲ್ ಪೋಸ್ ಕೊಟ್ಟಾರ, ಏನು ಭಯಂಕರ ಪೋಸ್ ಕೊಟ್ಟು ರೀಲ್ಸ್ ಮಾಡ್ಯಾರ ಅಲ್ರಿ. ಇದು ಗೊತ್ತಾಗುದಿಲ್ಲ ಏನ್ ಹೇಳ್ರಿ. ಇದನ್ನ ನೋಡಿ ಈಗ ಪೊಲೀಸರು FIR ದಾಖಲು ಮಾಡ್ಕೊಂಡಾರ. ಕೇಸ್ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಸದ್ಯದಲ್ಲೇ ತನಿಖೆಯನ್ನು ಶುರು ಮಾಡ್ತಾರಂತ, ಆರೋಪಿಗಳನ್ನು ಕರೆಸ್ಕೊಳ್ತಾರಂತ. ಲಾಂಗ್ ಹಿಡಿಬೇಕು ಅಂತಂದ್ರ ಒಂದು ಸಿನಿಮಾದಾಗ ಶೂಟಿಂಗ್ ನಡೆಯೋ ಟೈಮಿಗೆ ಪರ್ಮಿಷನ್ ತಗೋಬೇಕಾಗ್ತದ, ಶಸ್ತ್ರಾಸ್ತ್ರ ಕಾಯ್ದೆ ಅಂತ ಇರ್ತದ, ಅದನ್ನ ಎಷ್ಟೋ ಹಾಕಿರ್ತಾರ. ಅದನ್ನ ಬಿಟ್ಟು ಇವರು ರೀಲ್ಸ್ನಾಗೆ ಹಿಂಗ ಲಾಂಗ್ ಹಿಡಿದು ಮಂದಿಗೆ ಏನ್ ಹೇಳಕ್ ಹೊಂಟಿದ್ರೋ ಏನೋ ಅದ್ಯವರಿಗೆ ಗೊತ್ತು ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.